ಗ್ಲಾಮರ್ ಇಂಡಸ್ಟ್ರಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕೆಂಬ ಕನಸು ಹಲವರದ್ದು. ಆದ್ರೆ ಅದು ಯಾವ ರೀತಿಯಲ್ಲಿ, ಹೇಗೆ ಯೋಜನೆಗಳನ್ನ ಮಾಡಬೇಕು, ಅದಕ್ಕಿರುವ ತಯಾರಿಗಳನ್ನ ಯಾವ ರೀತಿಯಲ್ಲಿ ಮಾಡಿಕೊಳ್ಳಬೇಕು ಅನ್ನೋ ಗೊಂದಲ ಹಲವರಲ್ಲಿರುತ್ತೆ. ಇಂದಿನ ಸಿರೀಸ್ ಸಖಿ ಗ್ಲಾಮರ್ ಲೋಕ, ರ್ಯಾಂಪ್ ವಾಕ್ ಹಾಗೂ ಆಡಿಷನ್ ಅಟೆಂಡ್ ಮಾಡೋದು ಹೇಗೆ ಎಂಬೆಲ್ಲ ವಿಷಯದ ಬಗ್ಗೆ ನಿಮಗೆ ಮಾಹಿತಿ ನೀಡಲಿದ್ದಾರೆ. ಸಿರಿ ವೀಕ್ಷಕರಿಗೆ ನಮಸ್ಕಾರ. ಇಂದು ಫ್ಯಾಷನ್ ಲೋಕ ಅಂದರೆ ಏನು, ಅದರಲ್ಲಿ ನೀವು ಹೇಗೆ ಹೆಜ್ಜೆ ಇಡ್ಬೋದು, ಅಲ್ಲಿ ನಿಮ್ಗೆ ಏನೇನು ಟ್ರೈನಿಂಗ್ ಬೇಕಾಗತ್ತೆ, ಅಲ್ಲಿ ಅಡೆತಡೆಗಳು ಏನು ಬರುತ್ತವೆ ಅಂತ ತಿಳಿಸ್ಕೊಡ್ತೀನಿ. ಗ್ಲಾಮರ್ ಇಂಡಸ್ಟ್ರಿ ಅಂದರೆ ತುಂಬ ಇಷ್ಟ ಎಲ್ರಿಗೂ. ನಾವು ಕಾಣ್ಕೋಬೇಕು ಸ್ಕ್ರೀನ್ ಮೇಲೆ, ಸ್ಟಾರ್ ಆಗಬೇಕು. ಇವಾಗಿನಂತರೂ ಎಲ್ರಿಗೂ ಮಾಡೆಲ್ಸ್ ಆಗಬೇಕಂತ ತುಂಬ ಆಸೆ. ಮೊದಲಾದರೆ ಏನಾಗ್ತಾ ಇತ್ತು, ಕೆಲವರಿಗೆ ಮಾತ್ರ ಸೀಮಿತವಾಗಿತ್ತು ಮಾಡೆಲಿಂಗ್. ಚಿಕ್ಕವ್ರು ಇರಬೇಕು, ತೆಳ್ಳಗಿರಬೇಕು, ಉದ್ದ ಇರಬೇಕು ಅನ್ನೋ ಕಂಡೀಷನ್ಸ್ ತುಂಬ ಇತ್ತು. ಹೀಗಾಗಿ ಕೆಲವ್ರು ಮಾತ್ರ ಮಾಡೆಲಿಂಗಲ್ಲಿ ಎಂಟರ್ ಆಗ್ತಾಯಿದ್ರು. ಇವಾಗ ಅಲ್ಲಿ ಮಾತ್ರ ಸ್ಲ್ಯಾಕ್ ಇಲ್ಲ. ಈ ಬ್ರ್ಯಾಂಡ್ಸ್ಗಳು ತುಂಬ ಆಗಿ, ಡಿಸೈನರ್ಸ್ಗಳು ತುಂಬ ಆಗಿ, ಎಲ್ರಿಗೂ ದಿನನಿತ್ಯ ರ್ಯಾಂಪ್ ವಾಕ್ಸ್ ನಡೀತಾನೇ ಇರುತ್ತೆ. ಆ ರ್ಯಾಂಪ್ ವಾಕ್ಸಿಗೆ ಮಾಡೆಲ್ಸ್ ಬೇಕೇ ಬೇಕು. ಹೀಗಾಗಿ ಮಾಡೆಲ್ಸಿಗೂ ಡಿಮಾಂಡ್ ಜಾಸ್ತಿ ಆಗೋಗಿದೆ. ಇವಾಗ ಮಾಡೆಲಿಂಗ್ ಇಲ್ಲಿ ಎಂಟರ್ ಆಗಬೇಕು ಅಂದರೆ ನೀವು ತೆಳ್ಳಗನೇ ಇರಬೇಕು, ಎತ್ತರನೇ ಇರಬೇಕು ಅಂತಿಲ್ಲ, ಬೇರೆ ಬೇರೆ ವೆರೈಟೀಸು ಇದೆ. ಯಾಕಂದರೆ ಈಗ ಆ್ಯಡ್ಸ್ ಏನಾಗ್ಬಿಟ್ಟಿದೆ, ಮನೆಗೆ ಬಂದುಬಿಟ್ಟಿದೆ. ನೀವು ಮನೇಲಿರೋ ಕ್ಯಾರೆಕ್ಟರ್ಸ್ನೇ ಸ್ಕ್ರೀನ್ ಮೇಲೆ ತೋರಿಸ್ತಾರೆ. ಹೀಗಾಗಿ ಏನಾಗ್ಬಿಟ್ಟಿದೆ, ನೀವು ಮನೇಲಿರೋರು ಹೋಗಿ ನೀವು ಆ್ಯಕ್ಟಿಂಗ್ ಮಾಡ್ಬೋದು, ಆ ಥರ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಇವಾಗ ನೀವು ಮನೇಲಿ ಇದ್ಕೊಂಡು ಅಡ್ವರ್ಟೈಸ್ಮೆಂಟ್ಸಿಗೆ ಹೇಗೆ ಹೋಗ್ತೀರಾ? ಇವಾಗ ಏನು ಮಾಡಿ, ಆನ್ಲೈನಲ್ಲಿ ಹ್ಯೂಜ್ ಬಿಗ್ ಆ್ಯಡ್ ಏಜೆನ್ಸೀಸ್ ಎಲ್ಲ ಡೀಟೇಲ್ಸ್ ಇರುತ್ತೆ. ಇವಾಗ ಅದೊಂದು ಕೆಲಸ ನಮಗೆ ಈಸಿ ಆಗೋಗ್ಬಿಟ್ಟಿದೆ. ಆನ್ಲೈನಲ್ಲಿ ನಮಗೆಲ್ಲ ಡಾಟಾ ಸಿಗುತ್ತೆ. ಅಜ್ಜಿನೇ ಆಗಿರ್ಬೋದು, ತಾಯಿನೇ ಆಗಿರ್ಬೋದು, ದಪ್ಪನೇ ಇರ್ಬೋದು, ಅಥವಾ ನಿಮ್ಮಲ್ಲಿ ಸ್ಪೆಷಾಲಿಟಿ ಏನಾದರೂ ಇರ್ಬೋದು, ಗುಂಗುರು ಕೂದಲ ಇರ್ಬೋದು, ಏನಾದರೂ ಸ್ಪೆಷಾಲಿಟಿ ಇರ್ಬೋದು. ನಿಮ್ದು ಏನೂ ಇರಲಿಲ್ಲ ಅಂದರೂ ಸಿಂಪಲ್ ಪ್ಲೇನ್ ಹೌಸ್ ವೈಫ್ ಆಗಿದ್ರು ನೀವೇನು ಮಾಡಿ, ಒಂದಿಷ್ಟು ಚೆನ್ನಾಗಿರೋ ಫೋಟೋಸು, ಅಂದರೆ ಜಾಸ್ತಿ ದುಡ್ಡು ಖರ್ಚು ಮಾಡಿ ಹೆಚ್ಚಿಗೆ ಪ್ರೊಫೆಷ್ನಲ್ ಫೋಟೋಗ್ರಾಫ್ಸ್ ಅವಶ್ಯಕತೆ ಇಲ್ಲ. ಈ ಕ್ಯಾಟಗರಿಯಲ್ಲಿ ಸಿಂಪಲ್ ನಾರ್ಮಲ್ ಡೇ ಟು ಡೇ ಫೋಟೋಗ್ರಾಫ್ಸ್ ತಗೊಂಡು ಈ ಆ್ಯಡ್ ಏಜೆನ್ಸಿಗಳಿಗೆ ಕಳಿಸ್ಕೊಡಿ. ಯಾವಾಗ ನಿಮ್ಮ ಲಕ್ ಹೊಡೆಯತ್ತೆ ಹೇಳಕ್ಕೆ ಬರಲ್ಲ. ಯಾಕಂದರೆ ಆ ಕ್ಯಾರೆಕ್ಟರ್ಸಿಗೆ ಯಾವಾಗ ಶೂಟ್ ಮಾಡ್ತಾ ಇರ್ತಾರೆ ಆವಾಗ ನಿಮ್ಮ ಫೋಟೋಗಳನ್ನ ಅಲ್ಲಿ ಹಾಕಿ ನೋಡ್ತಾರೆ. ಅವ್ರು ತಮ್ಮ ವಿಜುವಲೈಸೇಷನ್ ತಕ್ಕಂಗೆ ನಿಮ್ಮದು ಕ್ಯಾರೆಕ್ಟ್ರಲ್ಲಿ ಸೂಟ್ ಆಯ್ತು ಅಂದರೆ ನಿಮ್ಗೆ ರೋಲ್ ಸಿಕ್ಬಿಡುತ್ತೆ. ಕೆಲವು ಕಡೆ ಪ್ರಾಪರ್ಟಿ ಆ್ಯಡ್ಸ್ ಬರುತ್ತೆ, ಕೆಲವು ಕಡೆ ಅಡುಗೆ ಸಾಮಾನದ್ದು ಅಥವಾ ಮಸಾಲ ಆ್ಯಡ್ಸ್ ಬರ್ತಾ ಇರುತ್ತೆ. ಅಲ್ಲಿ ಅವ್ರಿಗೆ ಅಜ್ಜಿ ಪಾತ್ರ ಬೇಕಾಗಿರುತ್ತೆ. ಆ ಟೈಮಲ್ಲಿ ನೀವು ಸೆಟ್ ಆಗ್ತೀರಾ. ಹೀಗಾಗಿ ಮಾಡೆಲಿಂಗ್ ಅಂತಂದರೆ ಚಿಕ್ಕವ್ರಿಗೆ ಮಾತ್ರ ಸೀಮಿತ ಇಲ್ಲ, ಈಗ ಎಲ್ಲರಿಗೂ ಬರುತ್ತೆ. ನೀವು ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಾ, ಫೋಟೋಗ್ರಾಫ್ಸ್ ತಗೊಳ್ಳಿ, ಆ್ಯಡ್ ಏಜೆನ್ಸಿಗೆ ಕಳಿಸ್ಕೊಡಿ. ಆ್ಯಡ್ ಏಜೆನ್ಸಿಗೆ ಕಳಿಸ್ಕೊಡ್ಬೇಕಾದ್ರೆ ಜ್ಞಾಪಕ ಇಟ್ಕೊಳ್ಳಿ, ಅಲ್ಲಿ ಕಳಿಸ್ಕೊಟ್ಟ ಮೇಲೆ ನೀವು ಫಾಲೋ ಅಪ್ ಮಾಡಬೇಕು. ನೀವು ಅವ್ರಿಗೆ ರಿಸೀವ್ ಆಗಿದೆಯೋ ಇಲ್ವೋ, ಅಥವಾ ನಿಮ್ಮ ರೋಲ್ಸ್ ಬಂದಿದೆಯೋ ಇಲ್ಲೋ ಒಂದು ಸ್ವಲ್ಪ ಫಾಲೋ ಅಪ್ ಮಾಡ್ಕೊಳ್ಳಿ. ನಿಮಗೆ ಕ್ಯಾರೆಕ್ಟರ್ಸ್ ಬಂದಂಗೆ ನಿಮಗೆ ಆಡಿಷನ್ಸಿಗೆ ಕರೀತಾರೆ. ನೀವು ಆವಾಗ ತಪ್ಪದೆ ಆಡಿಷನ್ಸ್ಗಳಿಗೆ ಹೋಗಿ. ಈಗ ಆಡಿಷನ್ಸ್ಗೆ ಹೋದಾಗ ನೀವೇನು ಮಾಡಬೇಕು, ನೀವು ಯಾರ್ಯಾರು ಮಾಡೆಲಿಂಗಿಗೆ ಹೋಗಬೇಕು ಅಂತ ಒಂದು ಸ್ವಲ್ಪನೂ ಆಸೆ ಪಟ್ಟು ಈ ಥರ ಫೋಟೋಗ್ರಾಫ್ಸ್ ಕೊಟ್ಟು ಕಳಿಸ್ತಾ ಇರ್ತೀರೋ, ಒಂದು ಸ್ವಲ್ಪ ಅಭ್ಯಾಸ ಮಾಡ್ಕೋಬೇಕು. ಅದು ಟ್ರೈನಿಂಗಿಗೆ ಹೋಗಬೇಕಂತಿಲ್ಲ, ನೀವು ಮನೆಯಲ್ಲೂ ಅಭ್ಯಾಸ ಮಾಡ್ಕೋಬೋದು. ಕನ್ನಡಿ ಮುಂದೆ ನಿಂತ್ಕೊಂಡು ಬೇರೆ ಬೇರೆ ಭಾವನೆಗಳಿಗೆ ನೀವು ಯಾವ ಥರ ಆ್ಯಕ್ಟಿಂಗ್ ಮಾಡ್ತೀರಾ ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ. ನೀವು ಸುಮ್ಮನೆ ನಕ್ಕರೆ ಹೇಗೆ ಮಾಡ್ತೀರಾ, ಅಳಬೇಕು ಅನಿಸಿದರೆ ಯಾವ ಥರ ಅಳ್ತೀರಾ, ಅಥವಾ ಯಾರಾದರೂ ನಿಮಗೆ ಬೈತಾ ಇದ್ದರೆ ನಿಮ್ಗೆ ಹೇಗೆ ಬೇಜಾರಾಗತ್ತೆ ಅದು ಹೇಗೆ ಮಾಡ್ತೀರಾ, ನಿಮ್ಗೆ ಯಾರ ಮೇಲಾದರೂ ಸಿಟ್ಟು ಬಂತಂದರೆ ಹೇಗೆ ಮಾಡ್ತೀರಾ. ಈ ಥರ ಬೇರೆ ಬೇರೆ ಥರದ್ದು ಭಾವನೆಗಳನ್ನ ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ಸ್ವಲ್ಪ ಮಟ್ಟಿಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ದಿನಕ್ಕೆ ಒಂದು ಸಲ ಮಾಡಿದರೂ ಸಾಕು. ಯಾಕಂದರೆ ಅಲ್ಲಿ ನಿಮ್ಗೆ ಆಡಿಷನ್ಸ್ ಕರೆದಾಗ ಅವರು ಒಂದು ನಿಮ್ಗೆ ಸಿಚುವೇಶನ್ ಕೊಡ್ತಾರೆ. ಅಲ್ಲಿ ನೀವು ಆ ಥರ ನೀವು ಒಂದು ಸ್ವಲ್ಪ ಆದರೂ ಮಾಡಿದರೂ ಸಾಕು. ಯಾಕಂದರೆ ಶೂಟ್ ಮಾಡ್ಬೇಕಾದ್ರೆ ನಿಮ್ಗೆ ಡೈರೆಕ್ಟ್ ಮಾಡ್ತಾರೆ, ಈ ಥರ ಮಾಡಿ, ಈ ಥರ ಮಾಡಬೇಡಿ ಅಂತ ಹೇಳ್ಕೊಡ್ತಾರೆ. ಆದರೆ ನಿಮ್ಗೆ ಒಂದು ಸ್ವಲ್ಪ ಆದರೂ ನೀವು ಮುಖಭಾವನೆಗಳನ್ನ ನೀವು ವ್ಯಕ್ತಪಡಿಸುವಂಥದ್ದಾದರೆ ನಿಮಗೆ ಕೆಲಸ ಈಸಿಯಾಗಿ ಹೋಗ್ಬಿಡುತ್ತೆ. ಈ ಮಾಡೆಲಿಂಗು, ರ್ಯಾಂಪ್ ವಾಕ್ ಅನ್ನೋದು ಭಾಳ ಹೆಚ್ಚಿಗೆ ಆಗಿಬಿಟ್ಟಿದೆ ಇವಾಗ. ಜ್ಞಾಪಕ ಇಟ್ಕೊಳ್ಳಿ, ಎಲ್ಲಿ ಕರೆಕ್ಟಾಗಿ ಹೋಗಬೇಕು, ಎಲ್ಲಿ ಸರಿಯಾಗಿ ಹೋಗಬೇಕು ಅದನ್ನು ನೋಡ್ಕೊಂಡು ಹೋಗಬೇಕು. ನೀವು ಅದನ್ನು ಎಂಟರ್ ಆಗೋಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಅಂದರೆ ಗ್ರೂಮಿಂಗ್ ಮಾಡ್ಕೋಬೇಕು. ಈ ಗ್ರೂಮಿಂಗಲ್ಲಿ ನಿಮಗೆ ಬೇರೆ ಎಲ್ಲ ಅಲ್ಲಿ ಬೇಕಾಗಿರೋದು ವಸ್ತುಗಳನ್ನ ಕಲಿಸ್ಕೊಡ್ತಾರೆ. ಎಲ್ಲಕ್ಕಿಂತ ಇಂಪಾರ್ಟೆಂಟು ಇಮೇಜ್ ಕನ್ಸಲ್ಟೆನ್ಸಿ ಅಂತ ಬಂದಿದೆ ಇವಾಗ. ಯಾವ ಥರ ನಿಂತ್ಕೊತೀರಾ, ಯಾವ ಥರ ಕುತ್ಕೊತೀರಾ, ಯಾವ ಥರ ಎದ್ದು ನಡಿತೀರಾ, ಯಾವ ಥರ ಅಲ್ಲಿ ಹೋಗಿ ಪೋಸ್ ಮಾಡ್ತೀರಾ,
ಯಾವ ಥರ ತಿರುಗ್ತೀರಾ ಅವೆಲ್ಲ ಡೀಟೇಲ್ಸಾಗಿ ಹೇಳ್ಕೊಡ್ತಾರೆ. ಇನ್ನು ಮುಖ್ಯ ನಿಮಗೆ ಮಾತು ಯಾವ ಥರ ಮಾತಾಡಬೇಕು, ಯಾವ ಥರ ಡ್ರೆಸ್ ಮಾಡ್ಕೋಬೇಕು, ಎಲ್ಲದಕ್ಕಿಂತ ಇಂಪಾರ್ಟೆಂಟು ಬರೀ ಮೇಕಪ್ ಆರ್ಟಿಸ್ಟ್ ಮೇಲೆ ನಂಬಂಗಿಲ್ಲ, ನಿಮಗೂ ಮೇಕಪ್ ಮಾಡ್ಕೊಳ್ಳೋ ಆರ್ಟ್ ಗೊತ್ತಿರಬೇಕು. ಹೀಗಾಗಿ ಬೇಸಿಕ್ ಮೇಕಪ್ ಅಂತ ಹೇಳ್ಕೊಡ್ತಾರೆ, ಪ್ರೊಫೆಷ್ನಲ್ ಮೇಕಪ್ ಅಂತ ಹೇಳ್ಕೊಡ್ತಾರೆ. ಕ್ಯಾಮ್ರಾ ಮುಂದೆ ಮಾಡ್ಕೊಳ್ಳೋ ಮೇಕಪ್ ಬೇರೆ ಆಗುತ್ತೆ, ನೀವು ಪಾರ್ಟಿಗೆ ಹೋಗಬೇಕಾದ್ರೆ ಮಾಡ್ಕೊಳ್ಳೋ ಮೇಕಪ್ ಬೇರೆ ಆಗುತ್ತೆ. ಈ ಥರ ಬೇರೆ ಬೇರೆ ಸ್ಟೈಲದ ಮೇಕಪ್ಸು ಹೇಳ್ಕೊಡ್ತಾರೆ. ಇವು ಮೇಕಪ್ಸ್ ಆಗಲಿ, ನೀವು ನಡೆಯೋದಾಗಲಿ, ಬಟ್ಟೆ ಹಾಕ್ಕೊಳ್ಳೋ ಸ್ಟೈಲ್ ಆಗಲಿ, ಒಂದು ಸೀರೆ ಉಟ್ಕೊಳ್ಳೋದ್ರಲ್ಲೂ ಒಂದು 10-12 ವೆರೈಟಿ ಸೀರೆ ಉಟ್ಕೊಳ್ಳೋ ಸ್ಟೈಲ್ ಹೇಳ್ಕೊಡ್ತಾರೆ. ಗ್ರೂಮಿಂಗ್ ಕೋರ್ಸಸ್ ಇರುತ್ತೆ. ಆ ಗ್ರೂಮಿಂಗ್ ಕೋರ್ಸಸ್ನ ಕೂಡ ನೀವು ಸೆಲೆಕ್ಟ್ ಮಾಡಬೇಕಾದ್ರೆ ಇವೆಲ್ಲ ಹೇಳ್ಕೊಡ್ತಾರಾ ಇಲ್ಲ ನೋಡ್ಕೊಳ್ಳಿ. ಕ್ಯಾಮ್ರಾ ಪೋಸಿಂಗ್ ಟೆಕ್ನಿಕ್ಸ್ ಅಂತ ಹೇಳ್ತಾರೆ. ನೀವು ಕ್ಯಾಮ್ರಾಗೆ ಯಾವ ಥರ ಪೋಸ್ ಮಾಡಬೇಕು, ನೀವು ಕುತ್ಕೊಂಡಾಗ ಯಾವ ಥರ ಪೋಸ್ ಮಾಡ್ತೀರಾ, ನಿಂತ್ಕೊಂಡಾಗ ಯಾವ ಥರ ಪೋಸ್ ಮಾಡ್ತೀರಾ, ಯಾವುದಾದ್ರು ಪ್ರಾಪ್ಸ್ ಇದ್ದರೆ ಅದನ್ನು ತೊಗೊಂಡು ಹೇಗೆ ಪೋಸ್ ಮಾಡ್ತೀರಾ, ಜನರಲ್ ಐಡಿಯಾ ನಿಮಗೆ ಹೇಳ್ಕೊಡ್ತಾರೆ. ಅದು ಅಂದರೆ ನಿಮಗೆ ಮುಂದೆ ಮಾಡಲಿಂಗ್ ಆಗಲಿ, ರ್ಯಾಂಪ್ ವಾಕ್ ಆಗಲಿ, ಎಲ್ಲಿ ಹೋದರೂ ನಿಮಗೆ ಹೇಗೆ ಅಲ್ಲಿ ಹೇಳಿದ ತಕ್ಷಣ ನಿಮಗೆ ಮಾಡೋ ಕಾನ್ಫಿಡೆನ್ಸ್ ಇರುತ್ತೆ. ಇಲ್ಲಾಂದರೆ ಅಲ್ಲಿ ಹೋದಾಗ ನಿಮ್ಗೆ ಮಾಡು ಅಂತಂದರೆ ನಿಮ್ಗೆ ಬರಲಿಲ್ಲ ಅಂತಂದರೆ ಕಲಿಸ್ಬಿಟ್ಟು ಬೇರೆಯವ್ರನ್ನ ಕರ್ಕೊಂಡ್ಬಿಡ್ತಾರೆ. ಅದಕ್ಕೆ ಎಂಟ್ರ್ ಆಗೋಕ್ಕಿಂತ ಮುಂಚೆ ಇದನ್ನೆಲ್ಲ ಇದು ಬರೀ ಬೇಸಿಕ್ ಕಲ್ತ್ಕೊಂಡ್ಬಿಟ್ಟು ಎಂಟ್ರ್ ಆಗಿ. ನಡೆಯೋದಂದರೆ ನೀವು ಹೀಲ್ಸಲ್ಲಿ ನಡಿಬೇಕು. ಯಾಕಂದರೆ ರ್ಯಾಂಪ್ ವಾಕು ಹೀಲ್ಸ್ ಅಲ್ಲಿ ನಡೆಯೋದು, ಅದು ಸ್ಟೆಲೆಟೋಸು ಉದ್ದ ಇರೋದು 4 ಇಂಚು 5 ಇಂಚು ಹೀಲ್ಸಲ್ಲಿ ನಡೀತಾರೆ. ಅದನ್ನು ನೀವು ಎಷ್ಟೇ ಟ್ರೈನಿಂಗ್ ಕೊಟ್ಟರೂ ಸಾಲದು, ನೀವು ಅದನ್ನು ಮನೆಯಲ್ಲೂ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಹೀಲ್ಸ್ ಹಾಕ್ಕೊಂಡು ಅದಕ್ಕೊಂದು ಪಾಶ್ಚರ್ ಬರುತ್ತೆ. ಶೋಲ್ಡರ್ಸ್ ಔಟು, ಸ್ಲೈಟ್ಲಿ ಚೆಸ್ಟ್ ಫ್ರಂಟು, ಬಾಡಿ ಹೆಲ್ತ್ ಟೈಟ್ ಅಂದರೆ ಗಟ್ಟಿಗೆ ಹಿಡ್ಕೊಂಡು ಉದ್ದನೇ ಇರಬೇಕು. ಆ ಥರ ಪಾಶ್ಚರಲ್ಲಿ ನೀವು ನಡೆಯೋದನ್ನು ದಿನನಿತ್ಯ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಈಗಿನ ಕಾಲದಲ್ಲಿ ಫೇಕ್ ಅಂತೀವಿ ಅಥವಾ ಮೋಸ ಮಾಡೋ ಜನ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಈ ಇಂಡಸ್ಟ್ರಿಯಲ್ಲಿ ನಿಮ್ಗೆ ದಾರಿ ತೋರಿಸ್ತೀವಿ ಬನ್ನಿ, ನನಗೆ ಇವ್ರ ಪರಿಚಯ ಅವ್ರ ಪರಿಚಯ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಮಾತ್ರ ತುಂಬ ಹುಷಾರಾಗಿರಿ. ನಿಮ್ಮ ಕಂಡೀಷನ್ಸ್ನ ನೀವು ಹಾಕ್ಕೊಳ್ಳಿ. ನಾವು ಇದನ್ನು ಹಾಕಿದ ಹೆಜ್ಜೆ ದಾಟಲ್ಲ ಅಂತ ನೀವು ಹಾಕ್ಕೊಳ್ಳಿ. ನಿಮಗೆ ಇದನ್ನು ಮಾಡ್ತೀವಿ ಇದನ್ನು ಮಾಡಲ್ಲ ಅಂತ ನೀವು ಹಾಕ್ಕೊಳ್ಬೇಕು ಹೊರತಾಗಿ. ಯಾಕಂದರೆ ಅವ್ರು ನಿಮ್ಗೆ ಕರ್ಕೊಂಡು ಹೋದರೆ ಹೇಳಕ್ಕೆ ಬರಲ್ಲ. ಎಷ್ಟು ಜನ ಒಳ್ಳೆಯವರಿದ್ದಾರೆ, ನಾ ಇಲ್ಲ ಅಂತ ಹೇಳಲ್ಲ, ಆದರೆ ಮೋಸ ಮಾಡೋ ಜನ ಜಾಸ್ತಿ. ಅದು ನಮ್ಮ ಕನ್ನಡಿಗರಲ್ಲಿ ನಮ್ಮ ಸಂಸ್ಕೃತಿ ನಮ್ಮ ಪದ್ಧತಿ ಅಂತ ಭಾಳ ಮುಖ್ಯವಾಗಿರೋದ್ರಲ್ಲಿ ಹೊರಗಡೆ ಹೋಗೋಕ್ಕೆ ಬಿಡಲಾರ್ದ ಸಮಯದಲ್ಲಿ ಇವಾಗ ಹುಡುಗಿಯರು ಧೈರ್ಯದಿಂದ ಹೊರಗಡೆ ಒಂದು ಮಾಡಬೇಕಾದ್ರೆ ಕೆಟ್ಟ ಹೆಸರು ಯಾವತ್ತೂ ಗಳಿಸ್ಕೋಬೇಡಿ. ಯಾಕಂದರೆ ಈಗ ನೀವು ಒಂದು ಹೆಜ್ಜೆ ದಾಟಿ ಮುಂದೆ ಬಂದು ಗ್ಲಾಮರ್ ಇಂಡಸ್ಟ್ರಿ ಎಂಟರ್ ಆಗಿ ನಿಮ್ಮ ಹೆಸರು ಮಾಡ್ಕೊಳ್ಬೇಕಾದ್ರೆ ಒಳ್ಳೆ ರೀತಿಯಿಂದ ಮಾಡ್ಕೊಳ್ಳಿ. ಈ ಇಂಡಸ್ಟ್ರಿ ಎಷ್ಟು ನಿಮಗೆ ಫೇಮ್ ಕೊಡುತ್ತೋ, ಎಷ್ಟು ನಿಮಗೆ ಎಲ್ಲರ ಮುಂದೆ ಕಣ್ಮುಂದೆ ತರತ್ತೋ ಅಷ್ಟೇ ನಿಮ್ಮ ಹಿಂದೆನೂ ಜರಿಯೋಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ಹುಷಾರಾಗಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಹೆಜ್ಜೆ ನೋಡ್ಕೊಂಡು ಇಟ್ಕೊಂಡು ಹೋಗಿ. ಈ ಗ್ಲಾಮರ್ ಇಂಡಸ್ಟ್ರಿ ಹೇಗೆ ನಿಮ್ಗೆ ಮುಂದೆ ತರುತ್ತೋ ಅದೇ ರೀತಿ ಹಿಂದೆನೂ ಜರಿಯೋ ಚಾನ್ಸಸ್ ಜಾಸ್ತಿ ಇದೆ. ಹೀಗಾಗಿ ಇಲ್ಲಿ ಕಾಲು ಇಡಬೇಕಾದ್ರಿಂದ ಮುಂದೆ ಹೋಗೋ ತನಕನೂ ಪ್ರತಿ ಹೆಜ್ಜೆಯಲ್ಲೂ ಹುಷಾರಾಗಿ ಇಟ್ಕೊಂಡು ಹೋಗಿ ಅಂದ ಮಾತ್ರಕ್ಕೆ ಹೆದರ್ಕೊಂಡು ಮುಂದೆ ಜರಿಬೇಡಿ. ಅದೇ ಧೈರ್ಯದಿಂದ ಈ ಫ್ಯಾಷನ್ ಇಂಡಸ್ಟ್ರಿಗೆ ಪ್ರವೇಶ ಮಾಡಿ. ಮಾಡೆಲಿಂಗ್ ಲೋಕದಲ್ಲಿ ಮಿಂಚಲು ಬಯಸುವವರಿಗೆ ಇದಕ್ಕಿಂತ ಹೆಚ್ಚಿನ ಮಾಹಿತಿ ಬೇರೆಲ್ಲಿ ಸಿಗಲು ಸಾಧ್ಯ ಹೇಳಿ? ನೀವು ಸಹ ಗ್ಲಾಮರ್ ಲೋಕದಲ್ಲಿ ಆಸಕ್ತಿಯುಳ್ಳವರಾಗಿದ್ರೆ ಖಂಡಿತವಾಗ್ಲೂ ಇದರ ಸದ್ಬಳಕೆ ಮಾಡಿಕೊಳ್ಳಿ.